ಇವತ್ತು ಮೊಟ್ಟ ಮೊದಲ ಬಾರಿಗೆ 80ನೇ ವರ್ಷದ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಅಂಗವಾಗಿ ಎಲ್ಲರಿಗೂ ಆರ್ಥಿಕ ಶುಭಾಶಯಗಳನ್ನು ಬಯಸುತ್ತಾ, ಇವತ್ತು ಇಡೀ ದೇಶದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಒಂದೇ ಅಲ್ಲ, ನಮ್ಮ ಭಾರತ ದೇಶ ಮತ್ತು ಅಕ್ಕಪಕ್ಕದ ದೇಶಗಳು ಸಹ ಇವತ್ತು ಬೆಂಗಳೂರು ನಗರ ವಿಧಾನಸೌಧ ಹತ್ತ ಕಣ್ಣು ಹಾಕ್ತಾ ಇದ್ದಾರೆ. ಯಾಕೆ ಆಗ್ತಾ ಇದ್ದಾರೆ ಅಂದರೆ, ಇವತ್ತು ದೇಶಕ್ಕಾಗಿ ತಮ್ಮ ಪ್ರಾಣ ತ್ಯಾಗ ಬಲಿದಾನ ಮಾಡಿರ್ತಕ್ಕಂಥ ಅನೇಕ ಮಹಾನ್ ನಾಯಕರು, ಮೌಲಾನಾ ಅಬ್ದುಲ್ ಕಲಾಂ ಆಗಿರ್ಬೋದು, ಮತ್ತು ಜವಾಹರ್ಲಾಲ್ ನೆಹರು ಮತ್ತು ಮಹಾತ್ಮ ಗಾಂಧೀಜಿ, ಎಲ್ಲ ನಾಯಕರ ನೇತೃತ್ವದಲ್ಲಿ ಮಹಾತ್ಮ ಗಾಂಧೀಜಿ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ. ಅಂತಹ ಒಂದು ಸವಿ ನೆನಪಿಗಾಗಿ ಇವತ್ತು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡರವರ ನೇತೃತ್ವದಲ್ಲಿ ಮೊಟ್ಟ ಮೊದಲ ಬಾರಿಗೆ ಇತಿಹಾಸ ಸೃಷ್ಟಿ ಮಾಡಿರ್ತಕ್ಕಂತಹ ಒಂದು ದಿವ. ಇವತ್ತು ಸುವರ್ಣ ಅಕ್ಷರಗಳಲ್ಲಿ ಇವತ್ತು ಈ ಒಂದು ಫ್ರೀಡಮ್ ಹಬ್ಬವನ್ನು ಸುವರ್ಣ ಅಕ್ಷರಗಳಲ್ಲಿ ಬರೆಯುವಂತಹ ದಿನ ಆಗಿದೆ. ಹಾಗಾಗಿ ತುಂಬ ಹೃದಯವಾದ ಸ್ವಾಗತವನ್ನು ಕೃಷ್ಣ ಬೈರೇಗೌಡರು ಕೋರುತ್ತಾ, ಇವತ್ತು ಮಹಾತ್ಮ ಗಾಂಧೀಜಿಯವರ ತತ್ವ ಸಿದ್ಧಾಂತಗಳ ಸತ್ಯ, ಅಹಿಂಸೆ, ಸಹಿಷ್ಣುತೆ ಈ 3 ತಾರಕ ಮಂತ್ರಗಳು ಇವತ್ತು ಯುವ ಜನಾಂಗ, ಯುವ ಪೀಳಿಗೆಗಳಲ್ಲಿ ಮೂಡಿಸಲು, ಅರಿವು ಮೂಡಿಸುವ ಸಲುವಾಗಿ ಇವತ್ತು ಮಹಾತ್ಮ ಗಾಂಧೀಜಿ ವೇಷ ಹಾಕ್ಕೊಂಡು ವಿಧಾನ ಶಕ್ತಿ ಸೌಧ ಒಳಗಡೆ ಬಂದಿದ್ದೀನಿ ಸರ್. ಮಹಾತ್ಮ ಗಾಂಧೀಜಿಯವರ ಮತ್ತು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಏನು ನಡೀತೋ ಆ ಒಂದು ಘಟನೆಗಳ ಬಗ್ಗೆ ಇಡೀ ಇತಿಹಾಸದ ಒಂದು ಚಲನಚಿತ್ರ ಮಾಡಬೇಕು ಅಂತ ಯಾರಾದರೂ ಡೈರೆಕ್ಟರ್ ಬಂದರೆ ಅದಕ್ಕೊಂದು ಅವಕಾಶ ಕಲ್ಪಿಸಿಕೊಡ್ಬೇಕು ಅಂತ ಕೇಳ್ತಾ ಇದ್ದೀನಿ. ಮತ್ತು ಯುವ ಜನಾಂಗ ಇವತ್ತು ಮಹಾತ್ಮ ಗಾಂಧಿ ಸಿದ್ಧಾಂತಗಳು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಟುಡೇ ಐ ಆಮ್ ಗೋನಾ ಟೆಲ್ ಅಬೌಟ್ ಇಂಡಿಪೆಂಡೆನ್ಸ್ ಡೇ. 1947 ಆಗಸ್ಟ್ 15 ರಂದು ದೇಶ ಸ್ವತಂತ್ರವಾಯಿತು. ಇದರ ನೆನಪಿಗೆ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಆಗುತ್ತದೆ. ಹೀಗೆ ಆಚರಣೆ ಆಗುವ ಹಬ್ಬವೇ ಸ್ವಾತಂತ್ರ್ಯ ದಿನಾಚರಣೆ. ಇಲ್ಲಿ ಫ್ರೀಡಮ್ ಹಬ್ಬಕ್ಕೆ ಬಂದಿದ್ದೀನಿ. ಫಸ್ಟ್ ಆಫ್ ಆಲ್ 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಗಳ ಶುಭಾಶಯಗಳು. ಇಲ್ಲಿ ವಿಧಾನಸೌಧ ಹತ್ರ ಫ್ರೀಡಮ್ ಹಬ್ಬ ಮಾಡ್ತಿದ್ದಾರೆ. ಇದು ತುಂಬ ಚೆನ್ನಾಗಿದೆ, ಎಲ್ಲರೂ ಬರಬೇಕು, ಆಮೇಲೆ ಇದಕ್ಕೆ ಸಪೋರ್ಟ್ ಮಾಡಬೇಕು. ಥ್ಯಾಂಕ್ ಯು. ಅಂತೆ ನಾನು ಲೆಗ್ಗೆರೆಯಿಂದ ಬಂದಿದ್ದೀನಿ. ಫ್ರೀಡಮ್ ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿ ಮಾಡಿದರು. ಕೃಷ್ಣ ಬೈರೇಗೌಡರಿಗೆ ತುಂಬ ಥ್ಯಾಂಕ್ಸ್. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ನಮಸ್ತೆ ಎಲ್ಲರಿಗೂ. ನಾವು ಇಲ್ಲೇ ಬೆಂಗಳೂರಲ್ಲೇ ಇರೋದು. ನಾವು ಇದು ಫಸ್ಟ್ ಟೈಮ್ ಇವರು ಆಚರಣೆ ಮಾಡೋದ್ರಿಂದ ನಮಗೂ ತುಂಬ ಖುಷಿ ಆಯಿತು. ಎಲ್ಲರೂ ಬಂದು ಪಬ್ಲಿಕ್ ಎಲ್ಲ ಬಂದು ವಿಸಿಟ್ ಮಾಡಲಿ, ಎಲ್ಲ ಮಕ್ಳಿಗೂ ಗೊತ್ತಾಗಲಿ ಏನೇನಿದೆ ವಿಧಾನಸೌಧದಲ್ಲಿ ಅಂತ ತಿಳ್ಕೊಳ್ಳೋಕ್ಕೆ ಒಂದು ಒಳ್ಳೆ ಸುವರ್ಣ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಮ್ಮ ಕಂದಾಯ ಸಚಿವರಾದ ಇವರಿಗೆ ಕೃಷ್ಣ ಬೈರೇಗೌಡರಿಗೆ ತುಂಬ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀವಿ. ಮತ್ತು CM ಆದ DK ಶಿವಕುಮಾರ್ಗೂ ಹೇಳೋಕ್ಕೆ ಖುಷಿ ಪಡ್ತೀವಿ. ಧನ್ಯವಾದ. ಮೊದಲನೇದಾಗಿ ನಾಡಿನ ಸಮಸ್ತ ಜನತೆಗೆ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾ, ಇವತ್ತಿನ ದಿವಸ ಏನು ಕೃಷ್ಣ ಬೈರೇಗೌಡ ಸಾಹೇಬರು ಹಾಗೂ DK ಶಿವಕುಮಾರ್ ಸಾಹೇಬರ ನೇತೃತ್ವದಲ್ಲಿ ಫ್ರೀಡಮ್ ಹಬ್ಬ ಅಂತ ವಿಧಾನಸೌಧ ಒಂದು ಅಂಗಳದಲ್ಲಿ ಏನು ಸುಮಾರು ಒಂದು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದ್ದಾರೆ. ಎಲ್ಲ ಒಂದು ಶಿಸ್ತುಬದ್ಧವಾಗಿ ಎಲ್ಲ ಒಂದು ವೆರಿಫಿಕೇಷನ್ ಆಗಿರ್ಬೋದು, ಎಲ್ಲ ಯಾರು ರಿಜಿಸ್ಟರ್ ಮಾಡಿದಾರೋ ಅವರಿಗೆ ಒಂದು ಅವಕಾಶ ಕೊಟ್ಟು ಲಿಮಿಟೆಡ್ ಆಗಿ ಎಲ್ಲ ವಿಧಾನಸೌಧ ನೋಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ನಾವು ಮೊದಲನೇದಾಗಿ ಧನ್ಯವಾದಗಳನ್ನು ತಿಳಿಸ್ತಾ, ಇದೇ ರೀತಿ ಈ ವರ್ಷ ಏನು ಪ್ರಾರಂಭ ಮಾಡಿದ್ದಾರೆ ಅದನ್ನು ಹಾಗೆ ನಡೆಸ್ಕೊಂಡು ಇನ್ನೂ ಈ ಕಾರ್ಯಕ್ರಮವನ್ನು ಹೆಚ್ಚಿನ ಜನರಿಗೆ ತಲುಪಿಸುವಂಥ ಕಾರ್ಯಕ್ರಮವನ್ನು ಅವರು ರೂಪಿಸ್ಕೊಂಡು ಬರಲಿ ಅಂತ ಹೇಳ್ತಾ, ಏನು ಈಗ ಬೆಂಗಳೂರಲ್ಲಿ ಕೃಷ್ಣ ಬೈರೇಗೌಡ ಸಾಹೇಬರು ಮಿನಿಸ್ಟರ್ ಆದಾಗಿಂದ ಒಂದು ಒಳ್ಳೆಯ ಒಂದು ಕ್ರಾಂತಿಯನ್ನು ಮೂಡಿಸ್ತಿದ್ದಾರೆ. ಅದು ಹಾಗೆ ಮುಂದೆ ಹೋಗಲಿ ಅಂತ ಹೇಳ್ತಾ ಬಯಸ್ಕೊಂಡು ಈ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು.